ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನಿವತ್ತು ಏನ್ ಮಾಡಿದ್ಯಾ ಅನ್ನೋದು ಗೊತ್ತಾ? ಒಂದ್ ಸಮಸ್ಯೆಯಲ್ಲಿ ಈಗಾಗ್ಲೇ ಸಿಕ್ಕಾಕೊಂಡಿರೋ ಮಿತ್ರನ ಇನ್ನಷ್ಟು ಸಮಸ್ಯೆಯಲ್ಲಿ ಸಿಕ್ಕಾಕ್ಸಿದ್ಯಾ. ಅರ್ಥ ಆಗ್ತಾ ಇದೆಯಾ? ಗೊತ್ತಿಲ್ಲ ಅಂದ್ಮೇಲೆ ಮನೆ ಕೆಲಸ ಮಾಡ್ಕೊಂಡು ಮನೇಲಿರ್ಬೇಕು. ಮಾಡ್ಬಿಡ್ತೀನಿ, ನೋಡ್ಕೋತೀನಿ ಅಂತ ಹೊರಟ್ರೆ ಹೀಗೆ ಇದೇ ತರ ಸಮಸ್ಯೆ ಸಿಕ್ಕಾಕೋಬೇಕಾಗುತ್ತೆ. ರಿಲ್ಯಾಕ್ಸ್. ಅರವಿಂದ, ನಾನು ಹೇಳೋದು ಸ್ವಲ್ಪ ಕೇಳಿ. ದಯವಿಟ್ಟು ನೀವು ಸ್ವಲ್ಪ ಹೊತ್ತು ಮಾತಾಡ್ತಾ ಇರ್ತೀರಾ? ನಿಮ್ ಮಗ ಯಾಕೆ ಹೀಗ್ ಮಾಡ್ತಾ? ತಪ್ಪು ಮಾಡಿದ್ನಲ್ವಾ? ಸಕ್ಸಸ್ ನೆತ್ತಿಗೇರಿ ಈ ತರ ಮಾಡಿದ್ನಲ್ವಾ ಅಂತ ಬರ್ತಾರೋ ಲಕ್ಷ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕಾಗದೆ ಇಲ್ಲಿ ಸಾಯ್ತಾ ಇದೀವಿ. ಇವಾಗ ನೀನು ಇನ್ನೊಂದಷ್ಟು ಲಕ್ಷ ಪ್ರಶ್ನೆಗಳನ್ನ ನಮ್ಮ ಹತ್ರ ಕೇಳೋ ಹಾಗೆ ಮಾಡಿದ್ಯಾ. ಇವಾಗ ನಿನ್ನ ಏನ್ ಅನ್ಬೇಕು? ನಿನ್ ಬಗ್ಗೆ ನೀನ್ ಏನ್ ಅನ್ಕೊಂಡಿದ್ಯಾ ಭಾಗ್ಯ? ಸಿನಿಮಾದಲ್ಲಿ ತೋರಿಸ್ತಾರಲ್ಲ ಸೂಪರ್ ವಿಮೆನ್, ಹಾಗನ್ಕೊಂಡಿದ್ಯಾ? ಪ್ರಾಬ್ಲಮ್ ಬಂದ್ರೆ ಪ್ರತ್ಯಕ್ಷ ಆಗಿ ಪ್ರಾಬ್ಲಮ್ನೆಲ್ಲ ಕ್ಲಿಯರ್ ಮಾಡ್ತಾರಲ್ಲ, ಹಾಗೆ ಸೂಪರ್ ವಿಮೆನ್ ಆಗೋಣ ಅಂತ ಟ್ರೈ ಮಾಡಿದ್ಯಾ? ಇಲ್ಲ ಈ ಟಿವಿ ಸೀರಿಯಲ್ ಅಲ್ಲೆಲ್ಲ ತೋರಿಸ್ತಾರಲ್ಲ, ಹಳ್ಳಿಯಿಂದ ಬಂದಿರೋ ಒಂದು ಹುಡುಗಿ ಗಂಡಂಗೆ ಬಂದಿರೋ ಎಲ್ಲಾ ಸಮಸ್ಯೆನೂ ಕ್ಲಿಯರ್ ಮಾಡ್ತಾಳೆ, ಹಾಗೇನಾದ್ರೂ ಟ್ರೈ ಮಾಡಿ ನೋಡು. ನೀನ್ ಅನ್ಕೊಂಡಿರೋದೆಲ್ಲ ಸಿನಿಮಾದಲ್ಲೋ ಸೀರಿಯಲ್ ಮಾತ್ರ ಆಗಕ್ ಸಾಧ್ಯ. ಅದ್ ಹಾಗಲ್ಲ ಚಿಕ್ಕತ್ತೆ. ಆ ಹುಡ್ಗಿನ ಬೇಡ್ಕೊಂಡ್ರೆ ಒಪ್ಕೋತಾಳೇನೋ ಅಂತ ಹೋಗಿದ್ದೆ, ಆದ್ರೆ ಅಂಥ ಮೋಸ ಮಾಡ್ತಾಳೆ ಅಂತ ನಾನು ಯೋಚನೆ ಮಾಡಿರ್ಲಿಲ್ಲ. ಪ್ರಪಂಚ ಇರೋದೇ ಹಾಗೆ ಭಾಗ್ಯ. ಬುದ್ಧಿ ಇಲ್ದೆ ಸ್ಟುಪಿಡ್ ತರ ಆಡ್ಬಾರ್ದು. ಸ್ವಲ್ಪ ಕಣ್ ಬಿಟ್ಟು ಪ್ರಪಂಚನ ಅರ್ಥ ಮಾಡ್ಕೋ. ಮಾಮ್, ಏನಿದು? ಅದ್ಗೆ ಏನೋ ಬೇಕು ಅಂತ ಮಾಡಿರೋ ಹಾಗೆ ಮಾತಾಡ್ಬೇಡ ವಿವೇಕ್. ಮಾವ, ನಾನು ಅವ್ರನ್ನ ಕಾಪಾಡ್ಕೋಬೇಕು ಅನ್ನೋ ಆಸೆಲೆ ಹೋಗಿತ್ತು, ಆದ್ರೆ ನನ್ ಕೆಲ್ಸದಿಂದ ಇಷ್ಟು ದೊಡ್ಡ ತೊಂದರೆ ಆಗುತ್ತೆ ಅಂತ ಗೊತ್ತಾಗ್ಲಿಲ್ಲ. ಸರಿ, ಭಾಗ್ಯದಿಂದ ಒಂದ್ ತಪ್ಪಾಗಿದೆ. ಈಗ ಆ ತಪ್ಪನ್ನ 100 ಸಲ ಬೆರಳೆತ್ತಿ ತೋರಿಸಿದ್ರೆ ಏನಾದ್ರೂ ಪ್ರಯೋಜನ ಇದೆಯಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.